ಹರೇ ರಾಮ್. ನಲ್ಮೆಯ ನಡುಗರೆ, ಇದೊಂದು ಮುತ್ತಿನ ಸರದ ಕಥೆ. ಪುಟ್ಟ ಹುಡುಗಿ ಚೇತನ ಒಂದು ದಿನ ಅಂಗಡಿಯೊಂದರಲ್ಲಿ ಆಕೆ ಮುತ್ತಿನ ಸರವೊಂದನ್ನು ನೋಡ್ತಾಳೆ. ತುಂಬ ಆಕರ್ಷಕವಾಗಿತ್ತದು. ಆದರೆ ನಿಜವಾದ ಮುತ್ತಿನ ಸರ ಅಲ್ಲದು. ನಿಜವಾದ ಮುತ್ತಿನ ಹಾಗೇ ಕಾಣುವ ನಕಲಿ ಮುತ್ತಿನ ಸರ ಅದು. ಅದರಿಂದ ಸ್ವಲ್ಪ ಕಡಿಮೆ ಬೆಲೆ ಅದಕ್ಕೆ. ಪಾಪ ಹುಡುಗಿ ತನ್ನ ಪಾಕೆಟ್ ಮನೆಯಿಂದ ಮತ್ತು ಅವರಿವರಿಂದ ಕೇಳಿ ಆ ಹಣ ಕೊಟ್ಟು ಆ ಮುತ್ತಿನ ಹಾರವನ್ನು ಖರೀದಿ ಮಾಡ್ತಾಳೆ. ಅದನ್ನು ಯಾವಾಗಲೂ ಧಾರಣೆ ಮಾಡ್ತಾಳೆ. ಶಾಲೆಗೆ ಹೋಗ್ಬೇಕಾದ್ರೂ ಹಾಕ್ಕೊಂಡು ಹೋಗ್ತಾಳೆ, ಸ್ನೇಹಿತರ ಮನೆಗೆ ಹೋಗ್ಬೇಕಾದ್ರೂ ಹಾಕ್ಕೊಂಡು ಹೋಗ್ತಾಳೆ, ಆಟೋಕ್ಕೆ ಹೋಗ್ಬೇಕಾದ್ರೂ ಹಾಕ್ಕೊಂಡು ಹೋಗ್ತಾಳೆ. ಸ್ನಾನ ಮಾಡೋ ಸಮಯ ಬಿಟ್ಟು ಮತ್ತೆಲ್ಲ ಸಮಯ ಆಕೆ ಮುತ್ತಿನ ಸರ ಹಾಕ್ಕೊಂಡೇ ಇರ್ತಾಳೆ. ಅಷ್ಟು ಇಷ್ಟ ಅವಳಿಗೆ ಆ ಸರ ಅಂದರೆ. ಆದರೆ ಸ್ನಾನ ಮಾಡುವಾಗ ಹಾಕ್ತಿರಲ್ಲ, ಯಾಕೆಂದರೆ ನಿಜವಾದ ಮುತ್ತು ಅಲ್ಲದೆ ಇರೋದ್ರಿಂದ ನೀರು ಬಿದ್ದರೆ ಅದರ ಬಣ್ಣ ಹೋಗ್ತಾ ಇತ್ತು. ಆ ಬಣ್ಣ ಅವಳ ಮೇಲೆ ಹಿಡಿಯೋ ಸಂಭವ ಇತ್ತು. ಕೆಲವು ದಿನ ಕಳೀತು. ದಿನ ಸಂಜೆ ಆಕೆ ತಂದೆ ಬಂದು ಕತೆ ಹೇಳಿ ಆಕೆಯನ್ನು ಮಲಗಿಸ್ಬೇಕು, ಅದು ಪದ್ಧತಿ. ಒಂದಿನ ತಂದೆ ಬಂದಾಗ ಕತೆ ಹೇಳಿ ಮಗಳನ್ನು ಮುದ್ದು ಮಾಡಿ ಅವನಿಗೆ ಕೇಳ್ತಾನೆ ಮಗಳನ್ನು, ನೀನು ನನ್ನನ್ನು ಪ್ರೀತಿಸ್ತೀಯಾ? ಹೌದಪ್ಪ, ಖಂಡಿತ ತುಂಬ ಪ್ರೀತಿಸ್ತೀನಿ. ಹಾಗಿದ್ರೆ ಆ ಸರ ಕೊಡ್ತೀಯಾ ನನಗೆ? ಇಲ್ಲಪ್ಪ. ಆಕೆಗೆ ಆ ಸರ ಕೊಡೋಕ್ಕೆ ಮನಸ್ಸಿಲ್ಲ. ಇರಲಿ ಬಿಡು, ನೀನು ಇಟ್ಕೋ ಸರನ ಅಂಥೇಳಿ ತಂದೆ ಹೊರಟು ಹೋಗ್ತಾನೆ. ಮತ್ತು ಕೆಲವು ಜನ ಕಳೀತು. ಎಷ್ಟಂದರೂ ಅಸಲಿಯ ನಕಲಿಯೇ ಅದ್ರ ಬಣ್ಣ ಮಾಸೋಕ್ಕೆ ಶುರುವಾಯಿತು. ಆ ದಿನ ರಾತ್ರಿ ತಂದೆ ಎಂದಿನಂತೆ ಕತೆ ಹೇಳೋಕ್ಕೆ ಬಂದಾಗ, ನಿದ್ದೆ ಮಾಡ್ಸೋಕ್ಕೆ ಬಂದಾಗ ಆ ಮಗು ಏನೂ ಮಾತಾಡಲಿಲ್ಲ. ತನ್ನ ಮಡಿಸಿದ ಕೈಯನ್ನು ಹಾಗೆ ಮೇಲಕ್ಕೆ ಎತ್ತಾಳೆ. ಆ ಕೈ ಬಿಡಿಸಿದರೆ ಅದರಲ್ಲಿ ಮುತ್ತಿನ ಸರ ಇತ್ತು. ಆದರೆ ಅದು ಮಾಸಿ ಹೋಗಿತ್ತು. ತಂದೆ ಮಗಳ ಕೈಯಿಂದ ಆ ಸರ ತಗೊಳ್ತಾನೆ. ಒಂದು ಕೈಯಿಂದ ಸರ ತಗೋತಾನೆ, ಇನ್ನೊಂದು ಕೈಯಿಂದ ತನ್ನ ಜೇಬಿಗೆ ಕೈ ಹಾಕಿ ನಿಜವಾದ ಮುತ್ತಿನ ಸರ ತೆಗಿತಾನೆ. ಅದನ್ನು ಮಗಳಿಗೆ ಕೊಡ್ತಾನೆ, ಇದು ನಿನಗೆ, ನೀ ಇಟ್ಕೋ ಇದನ್ನು. ಹಾಗೆ ನೋಡಿದರೆ ಆ ಸರ ಎಲ್ಲ ದಿನವೂ ಅವನ ಜೊತೆಗೇ ಇತ್ತು. ಅಷ್ಟೆಲ್ಲ ದಿವಸದಿಂದ ಮಗಳಿಗೆ ಕೊಡಬೇಕಂತ ಒಟ್ಟಿಗೆ ಇಟ್ಕೊಂಡಿದ್ದ. ಆದರೆ ಮಗು ಈ ಸರ ಕೊಡಬೇಕಲ್ಲ, ಮಗುವಿನ ಪರೀಕ್ಷೆ. ನಕಲಿ ಸರ ಕೊಟ್ಟರೆ ಅಸಲಿ ಸರ ಕೊಡೋದು ಮಗುವಿಗೆ ಅನ್ನೋ ಥರ ಒಂದು ಪುಟ್ಟ ಪರೀಕ್ಷೆ ಅದು. ಅದನ್ನು ಮಾಡ್ತಾ ಇದ್ದ. ಈ ಕಥೆ ನಮ್ಮ ನಿಜ ಜೀವನಕ್ಕೆ ತುಂಬ ಅನ್ವಯ ಆಗೋ ಕಥೆ. ಇವತ್ತು ನಮ್ಮ ಬಳಿ ಏನೆಲ್ಲ ಇದೆ ಅದೆಲ್ಲ ನಕಲಿಯೇ. ಯಾವುದೂ ಅಸಲಿಯಲ್ಲ, ಯಾವುದೂ ವಾಸ್ತವವಲ್ಲ. ನಮ್ಮೆಲ್ಲರ ತಂದೆ ಭಗವಂತ, ಆತ ಅಸಲಿ ಆನಂದ ಕೊಡಲಿಕ್ಕೆ, ಅಸಲಿ ಸಂತೋಷ ಕೊಡಲಿಕ್ಕೆ ಕಾಯ್ತಾ ಇದ್ದಾನೆ. ನಾವು ಇದನ್ನು ಅವನಿಗೆ ಸಮರ್ಪಣೆ ಮಾಡಬೇಕು. ನಾವು ಇವತ್ತು ಯಾವುದನ್ನು ಭೌತಿಕವಾಗಿ ಹೊಂದಿದ್ದೇವೋ, ಲೌಕಿಕವಾಗಿ ಹೊಂದಿದ್ದೇವೋ, ಈ ಭೂಮಿಯ ಸಂಪತ್ತನ್ನು, ಭೌತಿಕ ಸಂಪತ್ತನ್ನು ಎಂದು ನಾವು ದೇವರ ಮುಂದಿಟ್ಟು ಇದು ನಿಂದು ಅಂತ ಹೇಳ್ತೇವೋ, ಅಂದು ನಿಜವಾದ ಆನಂದವನ್ನು, ನಿಜವಾದ ಸಂಪತ್ತನ್ನು ದೇವರು ನಮಗೆ ಕೊಡ್ತಾನೆ. ಆ ದಿನ ನಮ್ಮ ಭಾಗ್ಯೋದಯ ದಿನ. ಅದಕ್ಕೆ ನಾವೊಂದು ಪುಟ್ಟ ತ್ಯಾಗ ಮಾಡಬೇಕು. ನಮ್ಮ ಬಳಿ ಈಗಿರ್ತಕ್ಕಂಥ ನಕಲಿನ ಅವನಿಗೆ ಕೊಡಬೇಕು. ನಾವು ಕೊಟ್ಟು ಅಸಲಿಯನ್ನು ಪಡ್ಕೊಂಡು ಅಸಲಿ ಆನಂದದಲ್ಲಿ ಜೀವನ ನಡೆಸಬೇಕು. ಅದಕ್ಕೆ ಬೇಕು ತ್ಯಾಗ, ಸೇವೆ, ಸಮರ್ಪಣೆ. ಹರೇ ರಾಮ.